ನಿನ್ನೆ ಹೈದ್ರಾಬಾದ್ ಮತ್ತು ಬೆಂಗಳೂರು ಆಡಿದ ಮ್ಯಾಚ್ ಒಂದು ಸಿಂಪಲ್ ಲೈನಲ್ಲಿ ಹೇಳ್ಬೇಕಂದ್ರೆ ಒಂದು ಎಕ್ಸಾಂಪಲ್ ಜೊತೆ ಹೇಳ್ತೀನಿ. ಇದು ನೋಡಿ, ಇದು ನಮ್ಮ ಬೌಲರ್ಸು, ಇದೇನಿದು ನಿಂಬೆಹಣ್ಣು, ಇದನ್ನು ಬೌಲರ್ಸ್ ಅಂತ ಅಂದ್ಕೊಳ್ಳೋಣ. ಇದು SRH ಬ್ಯಾಟ್ಸ್ಮನ್ನು ಹೆಂಗೆ ಹಿಂಡಿದ್ರು ಅಂದರೆ ನಮ್ಮ ಬೌಲರ್ಸ್ ಗತಿ ಇದಾಗೋಯ್ತು. ನಮ್ಮ RCBನೂ ಅಷ್ಟೇ, ಏನು ಕಮ್ಮಿ ಇಲ್ಲ, ಅವರು ಜಾಸ್ತಿನ ಹಿಂಡಿದ್ದಾರೆ, ಸ್ವಲ್ಪ ಕಷ್ಟಪಟ್ಕೊಂಡು ಹಿಂಡಿದ್ದಾರೆ ಅಷ್ಟೇ. ಸೊ ಅಷ್ಟೊಂದು 280 ಹೊಡೆಯೋ ಕೆಪಾಸಿಟಿ ಇರಲಿಲ್ಲ. ನಮ್ಮ ಬೌಲರ್ಸ್ ಗತಿ ಏನಾಗಬೇಡ, ಅಯ್ಯೋ ಪಾಪ. ಆದರೆ ಏನು ಮಾಡಿದೆವು, ಒಂದನೇ ವೆಲ್ಕಮ್ ಟು IPL ಕಟ್ಟೆ. ಸೊ ಡೌಟ್ ಏನು ಬರುತ್ತೆ ಅಂದರೆ ಇಲ್ಲಿ 280 ಯಾಕೆ ಹೊಡೆದ್ರು? ನಮ್ಮ ಆಸೆಗೆ 180 ಹೊಡೆಯೋದೇ ಕಷ್ಟ. ಅಫ್ಕೋರ್ಸ್ ಈ ಸನ್ರೈಸರ್ಸ್ ಅಂತ ಒಂದು ಬೌಲರ್ಸ್ ಮೇಲೆ 280 ಹೊಡೆಯೋದು ತುಂಬ ಕಷ್ಟನೇ ಅಂತ ಎಲ್ಲರಿಗೂ ಗೊತ್ತಿತ್ತು. ಮೇ ಬಿ ನೆಕ್ಸ್ಟ್ ಮ್ಯಾಚ್ದು ಸೇರಿಸ್ಕೊಂಡು ಆಡ್ಬಿಟ್ರ ಅಂತ ಎಲ್ಲರಿಗೂ ಆಡಿಯನ್ಸ್ಗೂ ಡೌಟ್ ಬರ್ತಿದೆ. ಸೊ RCB ಟಾಸ್ ಗೆದ್ಬಿಟ್ಟು ಆಮೇಲೆ ಚೇಸಿಂಗ್ ಶುರು ಮಾಡಿದ್ದಾರೆ. ಯಾಕೆ ಚೇಸಿಂಗ್ ತೊಗೊಂಡ್ರು ಅದಷ್ಟೊಂದು ಕ್ಲಿಯರ್ ಆಗಿಲ್ಲ. ಮೇ ಬಿ ಅವರು ಫಾಫ್ ಟು ಪ್ಲೇಸಿಗೆ ಸ್ವಲ್ಪ ಚೇಸ್ ಮಾಡೋಣ ಅಂತ ಇಷ್ಟ ಬಂತು ಅಥವಾ ಏನೋ. ಆದರೆ ಅವ್ರು ಎಕ್ಸ್ಪೆಕ್ಟ್ ಮಾಡ್ದಂಗೆ ಥಿಂಗ್ಸ್ ಟರ್ನ್ ಔಟ್ ಆಗಲಿಲ್ಲ. ಬ್ಯಾಟಿಂಗ್ ಲೈನಪ್ಪಲ್ಲಿ ನೋಡಿದ್ರೆ ಫಸ್ಟ್ 3 ಅವರು ಸಖತ್ ಹೊಡೆದಾರೆ. ಟ್ರಾವಿಸ್ ಹೆಡ್ ಅವ್ರು ಮುಟ್ಟಿದ್ದೆಲ್ಲ 6-4 ಬೌಂಡ್ರಿ ಹೋಗ್ತಿತ್ತು. ಪಾಪ ಫಾಫ್ ಟು ಪ್ಲೇಸಿಸ್ ಅವ್ರಿಗೆ ಏನು ಮಾಡೋದು ಅಂತ ಅರ್ಥ ಆಗದೆ ಫಸ್ಟ್ ಓವರಿಂದ ಹಿಡಿದು ಲಾಸ್ಟ್ ಓವರ್ ತನಕ 1 ಓವರ್ 10ಗಿಂತ ಕಡಿಮೆ ಇಲ್ಲ. ಬೌಲರ್ಸ್ ಕ್ಲೂಲೆಸ್ ಆಗಿದ್ರು. ಒಂದು ಸ್ಟೇಜಲ್ಲಿ ಹೆಂಗಿತ್ತು ಅಂದರೆ ನಮ್ಮ RCBಗೆ ಬೌಲಿಂಗ್ ಕೋಚ್ ಇದ್ದಾರೋ ಅಥವಾ ಏನೋ ಅಂತ ಫುಲ್ ಡೌಟ್ ಬಂದುಬಿಡ್ತು. ಅಲ್ಲಿ ಒಂದು 15th ಆಮೇಲೆ 16th ಓವರ್ದು ಒಂದು ಪ್ರಿಡಿಕ್ಷನ್ ನೋಡಿದ್ರೆ ಒಂದು 300 ಕ್ರಾಸ್ ಮಾಡೋವಂಥ ಒಂದು ರೇಂಜ್ ಇತ್ತು ಅವ್ರ ಕರೆಂಟ್ ರನ್ ರೇಟಲ್ಲಿ ಇದ್ದಿದ್ರೆ. ಆದರೆ ಹೆಂಗೋ ಮಾಡ್ಕೊಂಡು ನಮ್ಮ ಬೌಲರ್ಸ್ ತಡೆದಿದ್ದಾರೆ. ಹೆಂಗೋ ಒಂದು ಮಾಡಿ 20 ಓವರ್ಸ್ ಫಿನಿಷ್ ಮಾಡ್ಬೋಣ ಅಂತ ಒಂದು ಸ್ಟೇಜಿಗೆ ಬಂದಿತ್ತು, ಮಾಡಿಬಿಟ್ಟಿದ್ದಾರೆ. SRH ತುಂಬ ಒಳ್ಳೆಯರೋ ಒಂದು ಬ್ಯಾಟಿಂಗ್ ಫಾರ್ಮಲ್ಲಿತ್ತು ಅಂತ ಎಲ್ಲರಿಗೂ ಗೊತ್ತೇ ಇತ್ತು. ಅಭಿಷೇಕ್ ಶರ್ಮಾ ಆಮೇಲೆ ಹೆಡ್ಡು ಶುರು ಮಾಡಿದ್ರು, ಸಕ್ಕದಾಗಿ ಚಚ್ಬಿಟ್ರು. ಫೌಂಡೇಶನ್ ಅಂದರೆ 7 ಓವರ್ಗೆ 100 ಹೊಡೆದ್ಬಿಟ್ಟು ಫೌಂಡೇಶನ್ ಸಕ್ಕದಾಗಿ ಇಟ್ಬಿಟ್ರು. ನೆಕ್ಸ್ಟು ಕ್ಲಾಸಿನ ವಿಕೆಟ್ ಕೀಪರ್ ಅವ್ರು ಬಂದ್ಬಿಟ್ಟು ಅವರು ಚಚ್ಚಿದ್ರು. ಇನ್ನು ನೆಕ್ಸ್ಟ್ 3 ಬಂದವರು 10 ಬಾಲ್ಗೆ 20 ಅಥವಾ 10 ಬಾಲ್ಗೆ 30, 20 ಬಾಲ್ಗೆ 40 ಆ ಥರ ಹೊಡೆದ್ಬಿಟ್ಟು ಗೇಮ್ ಚೇಂಜಿಂಗ್ ಇನ್ನಿಂಗ್ಸ್ನ ಮಾಡಿಬಿಟ್ಟಿದ್ದಾರೆ. ಮೊದಲು ನೋಡಿದ್ರೆ 280 ಒಂದು ಇಂಪಾಸಿಬಲ್ ಸ್ಕೋರ್ ಥರ ಕಾಣಿಸ್ತಾ ಇತ್ತು. ನಮ್ಮ RCB 180ನೇ ಹೊಡೆಯೋಕ್ಕಾಗಲಿಲ್ಲ, ಇನ್ನು 280 ಹಿಂಗೆ ಹೊಡಿತಾರೆ ಅಂತ ಎಲ್ಲರಿಗೂ ಡೌಟ್ ಬಂದ್ಬಿಟ್ಟಿತ್ತು. ಸೊ ಮೊದಲಿಂದನೂ SRH 280 ಹೊಡೆದಾಗ ಸ್ಟೇಜಲ್ಲಿರೋ ಆಡಿಯನ್ಸ್ಗೆ ಎಲ್ಲದು ಗೊತ್ತಾಗೋಯಿತು ಇವ್ರು ಗೆಲ್ಲಲ್ಲ ಅಂತ. ನನ್ನ ಪ್ರಕಾರ ನಾನೇನು ಅಂದ್ಕೊಂಡೆ ಅಂದರೆ ಒಂದು 150ಗೆ ಆಲ್ ಔಟಾಗಿ ಹೋಗ್ತಾರೆ ಒಂದು 15 ಓವರ್ಗೆ ಅಂತ. ಆದರೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಆಡಿದ್ದು ಬ್ಯಾಟ್ಸ್ಮನ್ ಲೈಕ್ ದಿನೇಶ್ ಕಾರ್ತಿಕ್ ಅವರೆಲ್ಲ ಗೇಮ್ ಚೇಂಜರ್ಸು. ಇಲ್ಲಿ ಟ್ರಾವಿಸ್ ಹೆಡ್ 40 ಬಾಲ್ಗೆ 100 ಹೊಡೆದಿದ್ರೆ ನಮ್ಮ ದಿನೇಶ್ ಕಾರ್ತಿಕ್ 30 ಬಾಲ್ಗೆ ಒಂದು 80 ಹೊಡೆದಿದ್ದಾರೆ. ಸೊ ಟ್ರಾವಿಸ್ ಹೆಡ್ದು ರನ್ ರೇಟು ಮತ್ತು DKದು ರನ್ ರೇಟ್ ಎರಡು ಸೇಮ್ ಅಂತ ಕಾಣಿಸ್ತಿದೆ. 280 ವಾಸ್ ಅನ್ ಇಂಪಾಸಿಬಲ್ ಸ್ಕೋರ್, ಬಟ್ ಸ್ಟಿಲ್ ನಮ್ಮ RCB ಚೆನ್ನಾಗಿ ಚೇಸ್ ಮಾಡಿದ್ದಾರೆ. ಸೊ ವಿರಾಟ್ ಕೊಹ್ಲಿ ಮತ್ತು ಫಾಫ್ ಟು ಪ್ಲೇಸಿಸ್ ಇಬ್ಬರು ನಮ್ಮ ಓಪನರ್ ಬ್ಯಾಟ್ಸ್ಮನ್ನು ಇಬ್ಬರು ಸಕ್ಕದಾಗಿ ಆಡಿದ್ದಾರೆ. ಫಾಫ್ ಟು ಪ್ಲೇಸಿ ಅಂತೂ 2 ಮ್ಯಾಚಿಂದ ಆಡ್ಕೊಂಡು ಬರ್ತಿದ್ದಾರೆ, ಫಾರ್ಮ್ನ ವಾಪಸ್ ತಂದ್ಕೊಂಡಿದ್ದಾರೆ. ಆಮೇಲೆ ಗ್ಲೆನ್ ಮ್ಯಾಕ್ಸ್ವೆಲ್ ಮತ್ತು ಕ್ಯಾಮರನ್ ಗ್ರೀನ್ ಆಚೆ ಕಳಿಸಿದ್ದಾರೆ, ಹೊಸೊಬ್ಬರನ್ನ ಕರ್ಕೊಂಬಂದಿದ್ದಾರೆ. ಅದಕ್ಕೆ ಇವತ್ತು 250 ಹೊಡೆಯೋ ಒಂದು ಚಾನ್ಸ್ ಇತ್ತು. ಏನಾದ್ರು ಮ್ಯಾಕ್ಸ್ವೆಲ್ಲು ಮತ್ತು ಗ್ರೀನ್ ಕರ್ಕೊಂಡಿದ್ರೆ 150 ಹೊಡೆಯೋದಕ್ಕೆ ಕಷ್ಟ ಆಗ್ತಿತ್ತೇನೋ, ಯಾರಿಗೂ ಗೊತ್ತಿಲ್ಲ. ಸೊ ಈ ಮ್ಯಾಚ್ ಟೆಕ್ನಿಕಲಿ RCB ಸೋತಿದ್ರು, ಫ್ಯಾನ್ಸ್ಗಳಿಗೆಲ್ಲ RCB ಗೆದ್ದಿದೆ. ಯಾಕಂದರೆ 180 ಚೇಸ್ ಮಾಡೋಕ್ಕೆ ಕಷ್ಟ ಆಗ್ತಿದ್ರು ಟೀಮ್, ಇವಾಗ 250 ಹೊಡೆದಿದ್ದಾರೆ. ಅಷ್ಟು ಇಂಪ್ರೂವ್ಮೆಂಟ್ನ ಕಾಣಿಸ್ಕೊಂಡಿರೋ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿರೋ ಫ್ಯಾನ್ಸ್ ಎಲ್ಲರಿಗೂ ಖುಷಿಯಾಗಿದೆ. ಸೋತ್ರೂ RCB ತುಂಬ ಚೆನ್ನಾಗಿ ಆಡಿದ್ದಾರೆ, ಅಂದರೆ ಆಡಿಯನ್ಸ್ಗೆ ಎಲ್ಲರಿಗೂ ಒಂದು ಥ್ರಿಲ್ಲಿಂಗ್ ಮ್ಯಾಚ್ ಕೊಟ್ಟಿದ್ದಾರೆ. ಸೊ ಇದನ್ನು ಸೋತಿಲ್ಲ ಅಂತ ಅಂತೀನಿ. ಸೊ ಪಾಯಿಂಟ್ಸ್ ಟೇಬಲಲ್ಲಿ ಆ್ಯಸ್ ಎಕ್ಸ್ಪೆಕ್ಟೆಡ್ RCB ಲಾಸ್ಟಲ್ಲೇ ಇದೆ. ಇದನ್ನೇ ಮೈಂಟೈನ್ ಮಾಡ್ಕೊತಾರೋ ನೋಡೋಣ.